Microsoft Word Home tab Important questions and answers and its description. ಮೈಕ್ರೋಸಾಫ್ಟ್ ವರ್ಡ್ನ ಹೋಮ್ ಟ್ಯಾಬ್ ಎಂಬುದು ಡಾಕ್ಯುಮೆಂಟ್ನಲ್ಲಿ ಸಾಮಾನ್ಯ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್, ಪ್ಯಾರಾಗ್ರಾಫ್ ಸೆಟ್ಟಿಂಗ್ಸ್, ಸ್ಟೈಲ್ಸ್ ಮತ್ತು ಎಡಿಟಿಂಗ್ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಿರುವ ಎಲ್ಲಾ ಮೂಲಭೂತ ಉಪಕರಣಗಳನ್ನು ಒಳಗೊಂಡಿದೆ. ಇದು 5 ಮುಖ್ಯ ಗ್ರೂಪ್ಗಳನ್ನು ಹೊಂದಿದೆ. 1. ಕ್ಲಿಪ್ ಬೋರ್ಡ್. 2. ಫಾಂಟ್. 3. ಪ್ಯಾರಾಗ್ರಾಫ್. 4. ಸ್ಟೈಲ್ಸ್. 5. ಎಡಿಟಿಂಗ್. 1. ಕ್ಲಿಪ್ ಬೋರ್ಡ್ ಗ್ರೂಪ್. ಕ್ಲಿಪ್ ಬೋರ್ಡ್ ಗ್ರೂಪ್ ಯಾವುದಕ್ಕಾಗಿ ಬಳಸಲಾಗುತ್ತದೆ? ಉತ್ತರ: ಇದು ಟೆಕ್ಸ್ಟ್ ಅಥವಾ ಇತರ ವಸ್ತುಗಳನ್ನು ಕಟ್, ಕಾಪಿ ಮತ್ತು ಪೇಸ್ಟ್ ಮಾಡಲು ಹಾಗೂ ಫಾರ್ಮ್ಯಾಟಿಂಗ್ ಅನ್ನು ನಕಲಿಸಲು ಬಳಸಲಾಗುತ್ತದೆ. ಕ್ಲಿಪ್ ಬೋರ್ಡ್ನ ಪ್ರಮುಖ ಕಮಾಂಡ್ಗಳು ಮತ್ತು ಅವುಗಳ ವಿವರಣೆಗಳು. ಪೇಸ್ಟ್ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಕ್ಲಿಪ್ ಬೋರ್ಡ್ನಲ್ಲಿರುವ ಕಟ್ ಅಥವಾ ಕಾಪಿ ಮಾಡಿದ ವಿಷಯ, ಟೆಕ್ಸ್ಟ್, ಚಿತ್ರಗಳು ಅಥವಾ ಇತರ ವಿಷಯವನ್ನು ಡಾಕ್ಯುಮೆಂಟ್ನಲ್ಲಿ ನೀವು ಕರ್ಸರ್ ಇಟ್ಟ ಜಾಗದಲ್ಲಿ ಅಂಟಿಸಲು ಇದು ಸಹಾಯ ಮಾಡುತ್ತದೆ. ವಿವರಣೆ: ನೀವು ಯಾವುದೇ ವಿಷಯವನ್ನು ಕಟ್ ಅಥವಾ ಕಾಪಿ ಮಾಡಿದ ನಂತರ ಅದನ್ನು ಬೇರೆ ಜಾಗದಲ್ಲಿ ಇರಿಸಲು ಪೇಸ್ಟ್ ಕಮಾಂಡ್ ಅನ್ನು ಬಳಸಲಾಗುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ವಿ. ಕಟ್ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಆಯ್ದ ಟೆಕ್ಸ್ಟ್ ಅಥವಾ ವಸ್ತುವನ್ನು ಅದರ ಮೂಲ ಸ್ಥಾನದಿಂದ ತೆಗೆದುಹಾಕಿ ಕ್ಲಿಪ್ ಬೋರ್ಡ್ಗೆ ವರ್ಗಾಯಿಸುತ್ತದೆ. ವಿವರಣೆ: ಡಾಕ್ಯುಮೆಂಟ್ನ ಒಂದು ಭಾಗದಿಂದ ಟೆಕ್ಸ್ಟ್ ಅಥವಾ ಚಿತ್ರವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಬೇರೆಡೆಗೆ ಸರಿಸಲು ಇದು ಉಪಯುಕ್ತವಾಗಿದೆ. ಶಾರ್ಟ್ ಕಟ್ ಕಂಟ್ರೋಲ್ ಎಕ್ಸ್. ಕಾಪಿ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಆಯ್ದ ಟೆಕ್ಸ್ಟ್ ಅಥವಾ ವಸ್ತುವಿನ ನಕಲನ್ನು ಸೃಷ್ಟಿಸಿ ಮೂಲ ವಿಷಯವನ್ನು ಹಾಗೆಯೇ ಉಳಿಸಿಕೊಂಡು ನಕಲನ್ನು ಕ್ಲಿಪ್ಬೋರ್ಡ್ಗೆ ವರ್ಗಾಯಿಸುತ್ತದೆ. ವಿವರಣೆ: ಟೆಕ್ಸ್ಟ್ ಅಥವಾ ಚಿತ್ರವನ್ನು ಅದರ ಮೂಲ ಸ್ಥಾನದಲ್ಲಿ ಉಳಿಸಿಕೊಂಡು ಅದರ ನಕಲನ್ನು ಬೇರೆಡೆಗೆ ಇರಿಸಲು ಇದು ಸಹಾಯ ಮಾಡುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ಸಿ. ಫಾರ್ಮ್ಯಾಟ್ ಪೇಂಟರ್ನ ಉಪಯೋಗವೇನು? ಉತ್ತರ: ಒಂದು ಜಾಗದಲ್ಲಿರುವ ಟೆಕ್ಸ್ಟ್ನ ಫಾರ್ಮ್ಯಾಟಿಂಗ್, ಉದಾಹರಣೆಗೆ ಫಾಂಟ್, ಗಾತ್ರ, ಬಣ್ಣ, ದಪ್ಪ ಅನ್ನು ನಕಲಿಸಿ ಮತ್ತೊಂದು ಟೆಕ್ಸ್ಟ್ಗೆ ಅದೇ ಫಾರ್ಮ್ಯಾಟಿಂಗ್ ಅನ್ನು ಅನ್ವಯಿಸಲು ಇದು ಬಳಸಲಾಗುತ್ತದೆ. ವಿವರಣೆ: ಇದು ಫಾರ್ಮ್ಯಾಟಿಂಗ್ ಅನ್ನು, ಅಂದರೆ ಟೆಕ್ಸ್ಟ್ ಅಲ್ಲ, ಫಾರ್ಮ್ಯಾಟಿಂಗ್ ಅನ್ನು ನಕಲಿಸುತ್ತದೆ. ನೀವು ಒಂದು ಪ್ಯಾರಾಗ್ರಾಫ್ನ ಫಾರ್ಮ್ಯಾಟಿಂಗ್ ಅನ್ನು ಕಾಪಿ ಮಾಡಿ ಇನ್ನೊಂದು ಪ್ಯಾರಾಗ್ರಾಫ್ಗೆ ಅದೇ ಫಾರ್ಮ್ಯಾಟಿಂಗ್ ಅನ್ನು ನಕಲಿಸಬಹುದು. ಇದರಿಂದ ಸಮಯ ಉಳಿತಾಯವಾಗುತ್ತದೆ ಮತ್ತು ಡಾಕ್ಯುಮೆಂಟ್ನಲ್ಲಿ ಸ್ಥಿರವಾದ ಶೈಲಿಯನ್ನು ನಿರ್ವಹಿಸಬಹುದು. ಫಾಂಟ್ ಗ್ರೂಪ್. ಫಾಂಟ್ ಗ್ರೂಪ್ನ ಮುಖ್ಯ ಉದ್ದೇಶವೇನು? ಉತ್ತರ: ಡಾಕ್ಯುಮೆಂಟ್ನಲ್ಲಿರುವ ಟೆಕ್ಸ್ಟ್ ನೋಟವನ್ನು, ಅಂದರೆ ಶೈಲಿ, ಗಾತ್ರ, ಬಣ್ಣ, ದಪ್ಪ ಇತ್ಯಾದಿ ಬದಲಾಯಿಸಲು ಇದನ್ನು ಬಳಸಲಾಗುತ್ತದೆ. ಫಾಂಟ್ನ ಪ್ರಮುಖ ಕಮಾಂಡ್ಗಳು ಮತ್ತು ಅವುಗಳ ವಿವರಣೆಗಳು. ಫಾಂಟ್ ಶೈಲಿ ಏನು ಮಾಡುತ್ತದೆ? ಉತ್ತರ: ಆಯ್ದ ಟೆಕ್ಸ್ಟ್ನ ಅಕ್ಷರಗಳ ವಿನ್ಯಾಸ ಫಾಂಟ್ ಅನ್ನು ಬದಲಾಯಿಸುತ್ತದೆ. ಉದಾಹರಣೆಗೆ ಕ್ಯಾಲಿಬ್ರಿ, ಏರಿಯಲ್, ಟೈಮ್ಸ್ ನ್ಯೂ ರೋಮನ್ ಫಾಂಟ್ಗಳು. ವಿವರಣೆ: ನಿಮ್ಮ ಡಾಕ್ಯುಮೆಂಟ್ಗೆ ವಿವಿಧ ರೀತಿಯ ಟೆಕ್ಸ್ಟ್ ಶೈಲಿಗಳನ್ನು ಅನ್ವಯಿಸಲು ನೀವು ಇದನ್ನು ಬಳಸಬಹುದು. ಫಾಂಟ್ ಗಾತ್ರದ ಉಪಯೋಗವೇನು? ಉತ್ತರ: ಆಯ್ದ ಟೆಕ್ಸ್ಟ್ನ ಗಾತ್ರವನ್ನು ಪಾಯಿಂಟ್ಗಳಲ್ಲಿ ಬದಲಾಯಿಸುತ್ತದೆ. ಉದಾಹರಣೆಗೆ 10, 12, 14, 16. ವಿವರಣೆ: ಶೀರ್ಷಿಕೆಗಳು ದೊಡ್ಡದಾಗಿ ಕಾಣಲು ಮತ್ತು ಸಾಮಾನ್ಯ ಪಠ್ಯ ಚಿಕ್ಕದಾಗಿ ಕಾಣಲು ಇದನ್ನು ಬಳಸಲಾಗುತ್ತದೆ. ಫಾಂಟ್ ಕುಗ್ಗಿಸುವುದು ಮತ್ತು ಫಾಂಟ್ ಬೆಳೆಸುವುದು. ಈ ಕಮಾಂಡ್ಗಳು ಏನು ಮಾಡುತ್ತವೆ? ಉತ್ತರ: ಆಯ್ಕೆ ಮಾಡಿದ ಟೆಕ್ಸ್ಟ್ನ ಗಾತ್ರವನ್ನು ಒಂದು ನಿರ್ದಿಷ್ಟ ಗಾತ್ರದಲ್ಲಿ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ವಿವರಣೆ: ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಲು ಇವು ಉಪಯುಕ್ತವಾಗಿವೆ. ದಪ್ಪ, ಇಟಾಲಿಕ್, ಅಂಡರ್ಲೈನ್ ಮಾಡಲು ಬಳಸುತ್ತಾರೆ. ಈ 3 ಕಮಾಂಡ್ಗಳ ಕಾರ್ಯವೇನು? ಉತ್ತರ: ಬೋಲ್ಡ್ ಆಯ್ದ ಟೆಕ್ಸ್ಟ್ ಅನ್ನು ದಪ್ಪವಾಗಿ ತೋರಿಸುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ಬಿ. ಆಯ್ದ ಟೆಕ್ಸ್ಟ್ ಅನ್ನು ಇಟಾಲಿಕ್ ಫಾಂಟ್ನಲ್ಲಿ ತೋರಿಸುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ಐ. ಅಂಡರ್ಲೈನ್. ಆಯ್ದ ಟೆಕ್ಸ್ಟ್ ಅಡಿಯಲ್ಲಿ ಗೆರೆಯನ್ನು, ಅಂಡರ್ಲೈನ್, ಎಳೆಯುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ಯು. ವಿವರಣೆ: ಡಾಕ್ಯುಮೆಂಟ್ನಲ್ಲಿ ಪ್ರಮುಖ ಪದಗಳನ್ನು ಅಥವಾ ವಾಕ್ಯಗಳನ್ನು ಎತ್ತಿ ತೋರಿಸಲು ಇವುಗಳನ್ನು ಬಳಸಲಾಗುತ್ತದೆ. ಅಂಡರ್ಲೈನ್ನಲ್ಲಿ ವಿವಿಧ ಶೈಲಿಯ ಗೆರೆಗಳನ್ನು ಆಯ್ಕೆ ಮಾಡುವ ಆಯ್ಕೆಯೂ ಇದೆ. ಸ್ಪ್ರೀಕ್ ಥ್ರೂ ಏನು ಮಾಡುತ್ತದೆ? ಉತ್ತರ: ಆಯ್ದ ಟೆಕ್ಸ್ಟ್ನ ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆಯುತ್ತದೆ. ವಿವರಣೆ: ಯಾವುದೇ ವಿಷಯವನ್ನು ಅಮಾನತು ಅಥವಾ ಬದಲಾಯಿಸಲಾಗಿದೆ ಎಂದು ಸೂಚಿಸಲು ಇದನ್ನು ಬಳಸಲಾಗುತ್ತದೆ. ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ಸ್ಕ್ರಿಪ್ಟ್ನ ಉಪಯೋಗವೇನು? ಉತ್ತರ: ಸಬ್ಸ್ಕ್ರಿಪ್ಟ್ ಆಯ್ದ ಟೆಕ್ಸ್ಟ್ ಅನ್ನು ಸಾಮಾನ್ಯ ಟೆಕ್ಸ್ಟ್ನ ಕೆಳಗೆ ಚಿಕ್ಕದಾಗಿ ಬರೆಯುತ್ತದೆ. ಉದಾಹರಣೆಗೆ HO. ಸೂಪರ್ಸ್ಕ್ರಿಪ್ಟ್ X ಚೌಕಾಕಾರ ಆಯ್ದ ಟೆಕ್ಸ್ಟ್ ಅನ್ನು ಸಾಮಾನ್ಯ ಟೆಕ್ಸ್ಟ್ನ ಮೇಲೆ ಚಿಕ್ಕದಾಗಿ ಬರೆಯುತ್ತದೆ. ಉದಾಹರಣೆಗೆ X ಚೌಕಾಕಾರ. ವಿವರಣೆ: ವೈಜ್ಞಾನಿಕ ಸೂತ್ರಗಳು, ಗಣಿತದ ಸಮೀಕರಣಗಳು ಅಥವಾ ದಿನಾಂಕಗಳಲ್ಲಿ, ಉದಾಹರಣೆಗೆ ಒಂದು ಕಲ್ಲು, ಸೆಕೆಂಡ್, ಇದನ್ನು ಬಳಸಲಾಗುತ್ತದೆ. ಟೆಕ್ಸ್ಟ್ ಎಫೆಕ್ಟ್ಸ್ ಏನು ಮಾಡುತ್ತದೆ? ಉತ್ತರ: ಆಯ್ದ ಟೆಕ್ಸ್ಟ್ಗೆ ವಿವಿಧ ದೃಶ್ಯ ಪರಿಣಾಮಗಳನ್ನು, ನೆರಳು, ಪ್ರತಿಫಲನ, ಹೊಳಪು ಇತ್ಯಾದಿ ಅನ್ವಯಿಸಲು ಅನುಮತಿಸುತ್ತದೆ.
ವಿವರಣೆ: ಶೀರ್ಷಿಕೆಗಳು ಅಥವಾ ವಿಶೇಷ ಟೆಕ್ಸ್ಟ್ ಅನ್ನು ಹೆಚ್ಚು ಆಕರ್ಷಕವಾಗಿ ಕಾಣುವಂತೆ ಮಾಡಲು ಇದನ್ನು ಬಳಸಲಾಗುತ್ತದೆ. ಟೆಕ್ಸ್ಟ್ ಹೈಲೈಟ್ ಬಣ್ಣದ ಕಾರ್ಯವೇನು? ಉತ್ತರ: ಆಯ್ದ ಟೆಕ್ಸ್ಟ್ನ ಹಿನ್ನೆಲೆಯನ್ನು ವಿವಿಧ ಬಣ್ಣಗಳಿಂದ ಹೈಲೈಟ್ ಮಾಡಲು ಬಳಸಲಾಗುತ್ತದೆ. ಇದು ಮುಖ್ಯ ಭಾಗಗಳನ್ನು ಎತ್ತಿ ತೋರಿಸುತ್ತದೆ. ವಿವರಣೆ: ಪಠ್ಯಪುಸ್ತಕದಲ್ಲಿ ಪ್ರಮುಖ ಅಂಶಗಳನ್ನು ಗುರುತಿಸಲು ಹೈಲೈಟರ್ ಬಳಸಿದಂತೆ ಡಿಜಿಟಲ್ ಡಾಕ್ಯುಮೆಂಟ್ನಲ್ಲಿ ಪ್ರಮುಖ ವಿಷಯಗಳನ್ನು ಎತ್ತಿ ತೋರಿಸಲು ಇದು ಉಪಯುಕ್ತವಾಗಿದೆ. ಫಾಂಟ್ ಬಣ್ಣದ ಉಪಯೋಗವೇನು? ಉತ್ತರ: ಆಯ್ದ ಟೆಕ್ಸ್ಟ್ನ ಬಣ್ಣವನ್ನು ಬದಲಾಯಿಸಲು ಬಳಸಲಾಗುತ್ತದೆ. ವಿವರಣೆ: ಶೀರ್ಷಿಕೆಗಳಿಗೆ ಬೇರೆ ಬಣ್ಣ, ಪ್ರಮುಖ ಟೆಕ್ಸ್ಟ್ಗೆ ಬೇರೆ ಬಣ್ಣ ನೀಡಿ ಡಾಕ್ಯುಮೆಂಟ್ ಅನ್ನು ಹೆಚ್ಚು ಓದಲು ಸುಲಭವಾಗಿಸಬಹುದು. ಕೇಸ್ ಬದಲಾಯಿಸಿ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಆಯ್ದ ಟೆಕ್ಸ್ಟ್ನ ಕೇಸ್ ಅನ್ನು ಬದಲಾಯಿಸುತ್ತದೆ. ಉದಾಹರಣೆಗೆ, ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಚ್ ವರ್ಡ್, ಟಾಗಲ್ ಕೇಸ್. ವಿವರಣೆ: ಅಪ್ಪರ್ ಕೇಸ್ ದೊಡ್ಡ ಅಕ್ಷರಗಳು ಅಥವಾ ಲೋವರ್ ಕೇಸ್ ಚಿಕ್ಕ ಅಕ್ಷರಗಳು ಗೆ ಟೆಕ್ಸ್ಟ್ ಅನ್ನು ತ್ವರಿತವಾಗಿ ಪರಿವರ್ತಿಸಲು ಇದು ಉಪಯುಕ್ತವಾಗಿದೆ. ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್ನ ಉದ್ದೇಶವೇನು? ಉತ್ತರ: ಆಯ್ದ ಟೆಕ್ಸ್ಟ್ಗೆ ಅನ್ವಯಿಸಲಾದ ಎಲ್ಲಾ ಫಾರ್ಮ್ಯಾಟಿಂಗ್, ಬೋಲ್ಡ್, ಇಟಾಲಿಕ್, ಬಣ್ಣ, ಗಾತ್ರ ಇತ್ಯಾದಿ ಅನ್ನು ತೆಗೆದುಹಾಕಿ ಅದನ್ನು ಸಾಮಾನ್ಯ ಟೆಕ್ಸ್ಟ್ಗೆ ಪರಿವರ್ತಿಸುತ್ತದೆ. ವಿವರಣೆ: ನೀವು ಅನ್ವಯಿಸಿದ ಎಲ್ಲಾ ಫಾರ್ಮ್ಯಾಟಿಂಗ್ ಅನ್ನು ಅಳಿಸಿ ಮೂಲ ಟೆಕ್ಸ್ಟ್ಗೆ ಮರಳಲು ಇದು ಸುಲಭ ಮಾರ್ಗವಾಗಿದೆ. 3. ಪ್ಯಾರಾಗ್ರಾಫ್ ಗ್ರೂಪ್. ಪ್ಯಾರಾಗ್ರಾಫ್ ಗ್ರೂಪ್ ಯಾವುದಕ್ಕಾಗಿ ಬಳಸಲಾಗುತ್ತದೆ? ಉತ್ತರ: ಡಾಕ್ಯುಮೆಂಟ್ನಲ್ಲಿ ಪ್ಯಾರಾಗ್ರಾಫ್ಗಳ ನೋಟ ಮತ್ತು ವಿನ್ಯಾಸವನ್ನು ಅಲೈನ್ಮೆಂಟ್, ಇಂಡೆಂಟೇಶನ್, ಬುಲೆಟ್ಗಳು, ಸಂಖ್ಯೆಗಳು, ಸಾಲಿನ ಅಂತರ ನಿಯಂತ್ರಿಸಲು ಇದನ್ನು ಬಳಸಲಾಗುತ್ತದೆ. ಪ್ಯಾರಾಗ್ರಾಫ್ನ ಪ್ರಮುಖ ಕಮಾಂಡ್ಗಳು ಮತ್ತು ಅವುಗಳ ವಿವರಣೆಗಳು. ಬುಲೆಟ್ಗಳ ಉಪಯೋಗವೇನು? ಉತ್ತರ: ಆಯ್ದ ಪ್ಯಾರಾಗ್ರಾಫ್ಗಳಿಗೆ ಅಥವಾ ಪಟ್ಟಿಗಳಿಗೆ ವಿವಿಧ ರೀತಿಯ ಚಿಹ್ನೆಗಳನ್ನು ಬುಲೆಟ್ಗಳು ಸೇರಿಸುತ್ತದೆ. ವಿವರಣೆ: ಮುಖ್ಯ ಅಂಶಗಳನ್ನು ಪಟ್ಟಿ ಮಾಡಲು ಇದನ್ನು ಬಳಸಲಾಗುತ್ತದೆ. ಇದು ಓದಲು ಸುಲಭವಾಗಿಸುತ್ತದೆ. ಸಂಖ್ಯೆಗಳ ಉಪಯೋಗವೇನು? ಉತ್ತರ: ಆಯ್ದ ಪ್ಯಾರಾಗ್ರಾಫ್ಗಳಿಗೆ ಅಥವಾ ಪಟ್ಟಿಗಳಿಗೆ ಸಂಖ್ಯೆಗಳನ್ನು 1, 2, 3 ಅಥವಾ ಅಕ್ಷರಗಳನ್ನು ಎ, ಬಿ, ಸಿ ಸೇರಿಸುತ್ತದೆ. ವಿವರಣೆ: ಹಂತ ಹಂತದ ಸೂಚನೆಗಳು ಅಥವಾ ಕ್ರಮಾನುಗತ ಪಟ್ಟಿಗಳನ್ನು ರಚಿಸಲು ಇದು ಸೂಕ್ತವಾಗಿದೆ. ಮಲ್ಟಿಲೆವೆಲ್ ಪಟ್ಟಿಯ ಕಾರ್ಯವೇನು? ಉತ್ತರ: ಡಾಕ್ಯುಮೆಂಟ್ನಲ್ಲಿ ಕ್ರಮಾನುಗತವಾದ ಪಟ್ಟಿಗಳನ್ನು ರಚಿಸಲು ಅನುಮತಿಸುತ್ತದೆ. ಉದಾಹರಣೆಗೆ 1, 1.1, 1 ಪೂರ್ಣವಿರಾಮ 1 ಪೂರ್ಣವಿರಾಮ 1. ವಿವರಣೆ: ಔಟ್ಲೈನ್ಗಳು, ವರದಿಗಳು ಅಥವಾ ಕಾನೂನು ದಾಖಲೆಗಳಲ್ಲಿನ ವಿಭಾಗಗಳನ್ನು ರಚಿಸಲು ಇದು ತುಂಬಾ ಉಪಯುಕ್ತವಾಗಿದೆ. ಇಂಡೆಂಟ್ ಕಮಾಂಡ್ಗಳ ಉಪಯೋಗವೇನು? ಉತ್ತರ: ಆಯ್ದ ಪ್ಯಾರಾಗ್ರಾಫ್ನ ಇಂಡೆಂಟೇಶನ್ ಅನ್ನು, ಅಂದರೆ ಮಾರ್ಜಿನ್ನಿಂದ ಪ್ಯಾರಾಗ್ರಾಫ್ನ ಅಂತರ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಬಳಸಲಾಗುತ್ತದೆ. ವಿವರಣೆ: ಪ್ಯಾರಾಗ್ರಾಫ್ಗಳನ್ನು ಮುಖ್ಯ ಪಠ್ಯದಿಂದ ಬೇರ್ಪಡಿಸಲು ಅಥವಾ ಅವುಗಳನ್ನು ಒಳಗಡೆ ತಳ್ಳಲು ಇವುಗಳನ್ನು ಬಳಸಲಾಗುತ್ತದೆ. ಸಾರ್ಟ್ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಆಯ್ದ ಟೆಕ್ಸ್ಟ್ ಅನ್ನು ವರ್ಣಮಾಲೆಯ ಕ್ರಮದಲ್ಲಿ, ಆಸ್ ಅಥವಾ ಝಾ ಅಥವಾ ಸಂಖ್ಯೆಗಳ ಕ್ರಮದಲ್ಲಿ ವಿಂಗಡಿಸುತ್ತದೆ. ವಿವರಣೆ: ಪಟ್ಟಿಗಳು, ಹೆಸರುಗಳು ಅಥವಾ ಡೇಟಾವನ್ನು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲು ಇದು ಉಪಯುಕ್ತವಾಗಿದೆ. ಶೋ ಅಥವಾ ಹೈಡ್ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಪ್ಯಾರಾಗ್ರಾಫ್ ಮಾರ್ಕ್ಗಳು, ಪಿಲ್ಕ್ರೋ, ಸ್ಪೇಸ್ ಮಾರ್ಕ್ಗಳು, ಟ್ಯಾಬ್ಗಳು, ಬಲ ದಿಕ್ಕಿನ ಬಾಣದ ಗುರುತು ಮುಂತಾದ ಫಾರ್ಮ್ಯಾಟಿಂಗ್ ಗುರುತುಗಳನ್ನು ತೋರಿಸುತ್ತದೆ ಅಥವಾ ಮರೆಮಾಡುತ್ತದೆ. ವಿವರಣೆ: ನಿಮ್ಮ ಡಾಕ್ಯುಮೆಂಟ್ನಲ್ಲಿ ಫಾರ್ಮ್ಯಾಟಿಂಗ್ ಅನ್ನು ಹೇಗೆ ಅನ್ವಯಿಸಲಾಗಿದೆ ಎಂಬುದನ್ನು ನೋಡಲು ಮತ್ತು ಸರಿಯಾದ ಸ್ಥಳಗಳಲ್ಲಿ ಸ್ಪೇಸ್ಗಳು ಮತ್ತು ಪ್ಯಾರಾಗ್ರಾಫ್ಗಳು ಇವೆಯೇ ಎಂದು ಪರಿಶೀಲಿಸಲು ಇದು ಸಹಾಯ ಮಾಡುತ್ತದೆ. ಅಲೈನ್ಮೆಂಟ್ ಆಯ್ಕೆಗಳ ಉಪಯೋಗವೇನು? ಉತ್ತರ: ಅಲೈನ್ ಲೆಫ್ಟ್ ಪ್ಯಾರಾಗ್ರಾಫ್ ಅನ್ನು ಎಡ ಮಾರ್ಜಿನ್ಗೆ ಜೋಡಿಸುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ಎಲ್ ಸೆಂಟರ್ ಪ್ಯಾರಾಗ್ರಾಫ್ ಅನ್ನು ಎಡ ಮತ್ತು ಬಲ ಮಾರ್ಜಿನ್ಗಳ ಮಧ್ಯದಲ್ಲಿ ಜೋಡಿಸುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ಇ ಅಲೈನ್ ರೈಟ್ ಪ್ಯಾರಾಗ್ರಾಫ್ ಅನ್ನು ಬಲ ಮಾರ್ಜಿನ್ಗೆ ಜೋಡಿಸುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ಆರ್ ಜಸ್ಟಿಫೈ ಪ್ಯಾರಾಗ್ರಾಫ್ನ ಟೆಕ್ಸ್ಟ್ ಅನ್ನು ಎಡ ಮತ್ತು ಬಲ ಮಾರ್ಜಿನ್ಗಳಿಗೆ ಸಮವಾಗಿ ಜೋಡಿಸುತ್ತದೆ, ಸಾಲುಗಳ ನಡುವೆ ಅಂತರವನ್ನು ಸರಿಹೊಂದಿಸುತ್ತದೆ. ಶಾರ್ಟ್ ಕಟ್ ಕಂಟ್ರೋಲ್ ಜೆ ವಿವರಣೆ: ಡಾಕ್ಯುಮೆಂಟ್ನಲ್ಲಿ ಪಠ್ಯವನ್ನು ಹೇಗೆ ಜೋಡಿಸಬೇಕು ಎಂಬುದನ್ನು ನಿರ್ಧರಿಸಲು ಇದು ಪ್ರಮುಖವಾಗಿದೆ. ಇದು ಡಾಕ್ಯುಮೆಂಟ್ನ ವೃತ್ತಿಪರ ನೋಟವನ್ನು ನಿರ್ಧರಿಸುತ್ತದೆ. ಸಾಲು ಮತ್ತು ಪ್ಯಾರಾಗ್ರಾಫ್ ಅಂತರದ ಉಪಯೋಗವೇನು? ಉತ್ತರ: ಪ್ಯಾರಾಗ್ರಾಫ್ನಲ್ಲಿನ ಸಾಲುಗಳ ನಡುವಿನ ಅಂತರವನ್ನು ಲೈನ್ ಸ್ಪೇಸಿಂಗ್ ಮತ್ತು ಪ್ಯಾರಾಗ್ರಾಫ್ಗಳ ನಡುವಿನ ಅಂತರವನ್ನು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಸರಿಹೊಂದಿಸಲು ಬಳಸಲಾಗುತ್ತದೆ. ವಿವರಣೆ: ಓದುವಿಕೆಯನ್ನು ಸುಧಾರಿಸಲು ಅಥವಾ ನಿರ್ದಿಷ್ಟ ಪುಟದ ಅವಶ್ಯಕತೆಗಳನ್ನು ಪೂರೈಸಲು ಇದನ್ನು ಬಳಸಲಾಗುತ್ತದೆ. ಶೇಡಿಂಗ್ ಏನು ಮಾಡುತ್ತದೆ? ಉತ್ತರ: ಆಯ್ದ ಪ್ಯಾರಾಗ್ರಾಫ್ನ ಹಿನ್ನೆಲೆಯನ್ನು ಬಣ್ಣದಿಂದ ತುಂಬಲು ಬಳಸಲಾಗುತ್ತದೆ. ವಿವರಣೆ: ಪ್ಯಾರಾಗ್ರಾಫ್ಗಳನ್ನು ಎತ್ತಿ ತೋರಿಸಲು ಅಥವಾ ನಿರ್ದಿಷ್ಟ ವಿಭಾಗಗಳನ್ನು ಗುರುತಿಸಲು ಇದು ಉಪಯುಕ್ತವಾಗಿದೆ. ಬಾರ್ಡರ್ಗಳ ಉಪಯೋಗವೇನು? ಉತ್ತರ: ಆಯ್ದ ಟೆಕ್ಸ್ಟ್ ಅಥವಾ ಪ್ಯಾರಾಗ್ರಾಫ್ಗೆ ಗಡಿಗಳನ್ನು,
ಬಾರ್ಡರ್ಗಳು ಸೇರಿಸಲು ಬಳಸಲಾಗುತ್ತದೆ. ಉದಾಹರಣೆಗೆ ಕೆಳಗೆ, ಮೇಲೆ, ಎಡ, ಬಲ, ಎಲ್ಲಾ ಬಾರ್ಡರ್ಗಳು. ವಿವರಣೆ: ನಿರ್ದಿಷ್ಟ ವಿಷಯವನ್ನು ಚೌಕಟ್ಟಿನಲ್ಲಿ ಇರಿಸಲು ಅಥವಾ ಟೇಬಲ್ನಂತಹ ವಿನ್ಯಾಸಗಳನ್ನು ರಚಿಸಲು ಇದು ಸಹಾಯ ಮಾಡುತ್ತದೆ. 4. ಸ್ಟೈಲ್ಸ್ ಗ್ರೂಪ್. ಸ್ಟೈಲ್ಸ್ ಗ್ರೂಪ್ನ ಮುಖ್ಯ ಉಪಯೋಗವೇನು? ಉತ್ತರ: ಡಾಕ್ಯುಮೆಂಟ್ನಲ್ಲಿ ಸ್ಥಿರವಾದ ಮತ್ತು ವೃತ್ತಿಪರ ನೋಟವನ್ನು ಕಾಪಾಡಿಕೊಳ್ಳಲು ಪೂರ್ವನಿರ್ಧರಿತ ಫಾರ್ಮ್ಯಾಟಿಂಗ್ ಶೈಲಿಗಳನ್ನು ಸ್ಟೈಲ್ಸ್ ತ್ವರಿತವಾಗಿ ಅನ್ವಯಿಸಲು ಇದನ್ನು ಬಳಸಲಾಗುತ್ತದೆ. ಸ್ಟೈಲ್ಸ್ನ ಪ್ರಮುಖ ಕಮಾಂಡ್ಗಳು ಮತ್ತು ಅವುಗಳ ವಿವರಣೆಗಳು. ಸ್ಟೈಲ್ ಗ್ಯಾಲರಿ ಏನು ಮಾಡುತ್ತದೆ? ಉತ್ತರ: ನಾರ್ಮಲ್, ನೋ ಸ್ಪೇಸಿಂಗ್, ಹೆಡಿಂಗ್ 1, ಹೆಡಿಂಗ್ 2, ಟೈಟಲ್, ಸಬ್ಟೈಟಲ್ ಇತ್ಯಾದಿ ವಿವಿಧ ಪೂರ್ವನಿರ್ಧರಿತ ಫಾರ್ಮ್ಯಾಟಿಂಗ್ ಸ್ಟೈಲ್ಗಳ ಸಂಗ್ರಹವನ್ನು ಪ್ರದರ್ಶಿಸುತ್ತದೆ. ವಿವರಣೆ: ಈ ಸ್ಟೈಲ್ಗಳನ್ನು ಬಳಸುವುದರಿಂದ ನಿಮ್ಮ ಡಾಕ್ಯುಮೆಂಟ್ನಲ್ಲಿನ ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳಿಗೆ ಸ್ಥಿರವಾದ ಫಾರ್ಮ್ಯಾಟಿಂಗ್ ಅನ್ನು ಅನ್ವಯಿಸಬಹುದು. ಇದರಿಂದ ನಿಮ್ಮ ಡಾಕ್ಯುಮೆಂಟ್ ಹೆಚ್ಚು ಅಚ್ಚುಕಟ್ಟಾಗಿ ಮತ್ತು ವೃತ್ತಿಪರವಾಗಿ ಕಾಣುತ್ತದೆ. ಅಲ್ಲದೆ ಇದು ಟೇಬಲ್ ಆಫ್ ಕಾಂಟೆಂಟ್ಸ್ ರಚಿಸಲು ಸಹಾಯಕವಾಗಿದೆ. ಚೇಂಜ್ ಸ್ಟೈಲ್ಸ್ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಥೀಮ್ ಫಾಂಟ್ಗಳು, ಥೀಮ್ ಬಣ್ಣಗಳು ಮತ್ತು ಡಿಫಾಲ್ಟ್ ಪ್ಯಾರಾಗ್ರಾಫ್ ಅಂತರವನ್ನು ಒಳಗೊಂಡಂತೆ ಪ್ರಸ್ತುತ ಸ್ಟೈಲ್ಗಳ ಸೆಟ್ ಅನ್ನು ಬದಲಾಯಿಸಲು ನಿಮಗೆ ಅನುಮತಿಸುತ್ತದೆ. ವಿವರಣೆ: ಇಡೀ ಡಾಕ್ಯುಮೆಂಟ್ನ ನೋಟವನ್ನು ತ್ವರಿತವಾಗಿ ಬದಲಾಯಿಸಲು ಇದು ಉಪಯುಕ್ತವಾಗಿದೆ. 5. ಎಡಿಟಿಂಗ್ ಗ್ರೂಪ್. ಎಡಿಟಿಂಗ್ ಗ್ರೂಪ್ನ ಮುಖ್ಯ ಉದ್ದೇಶವೇನು? ಉತ್ತರ: ಡಾಕ್ಯುಮೆಂಟ್ನಲ್ಲಿನ ಟೆಕ್ಸ್ಟ್ ಅನ್ನು ಹುಡುಕಲು, ಫೈಂಡ್, ಬದಲಾಯಿಸಲು, ರಿಪ್ಲೇಸ್ ಮತ್ತು ಆಯ್ಕೆ ಮಾಡಲು ಸೆಲೆಕ್ಟ್ ಇದನ್ನು ಬಳಸಲಾಗುತ್ತದೆ. ಎಡಿಟಿಂಗ್ನ ಪ್ರಮುಖ ಕಮಾಂಡ್ಗಳು ಮತ್ತು ಅವುಗಳ ವಿವರಣೆಗಳು. ಫೈಂಡ್ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಡಾಕ್ಯುಮೆಂಟ್ನಲ್ಲಿ ಒಂದು ನಿರ್ದಿಷ್ಟ ಪದ ಅಥವಾ ಪದಗುಚ್ಛವನ್ನು ಹುಡುಕಲು ಬಳಸಲಾಗುತ್ತದೆ. ವಿವರಣೆ: ದೊಡ್ಡ ಡಾಕ್ಯುಮೆಂಟ್ಗಳಲ್ಲಿ ನಿರ್ದಿಷ್ಟ ವಿಷಯವನ್ನು ತ್ವರಿತವಾಗಿ ಪತ್ತೆಹಚ್ಚಲು ಇದು ತುಂಬಾ ಉಪಯುಕ್ತವಾಗಿದೆ. ಶಾರ್ಟ್ಕಟ್ ಕಂಟ್ರೋಲ್ ಎಫ್. ರಿಪ್ಲೇಸ್ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಡಾಕ್ಯುಮೆಂಟ್ನಲ್ಲಿ ಒಂದು ನಿರ್ದಿಷ್ಟ ಪದ ಅಥವಾ ಪದಗುಚ್ಛವನ್ನು ಹುಡುಕಿ ಅದನ್ನು ಮತ್ತೊಂದು ಪದ ಅಥವಾ ಪದಗುಚ್ಛದೊಂದಿಗೆ ಬದಲಾಯಿಸಲು ಬಳಸಲಾಗುತ್ತದೆ. ವಿವರಣೆ: ಡಾಕ್ಯುಮೆಂಟ್ನಲ್ಲಿ ಪದೇ ಪದೇ ಬರುವ ತಪ್ಪುಗಳನ್ನು ಸರಿಪಡಿಸಲು ಅಥವಾ ಒಂದೇ ಬಾರಿಗೆ ಅನೇಕ ಬದಲಾವಣೆಗಳನ್ನು ಮಾಡಲು ಇದು ಹೆಚ್ಚು ಪರಿಣಾಮಕಾರಿ ಮಾರ್ಗವಾಗಿದೆ. ಶಾರ್ಟ್ಕಟ್ ಕಂಟ್ರೋಲ್ ಎಚ್. ಸೆಲೆಕ್ಟ್ ಆಯ್ಕೆ ಏನು ಮಾಡುತ್ತದೆ? ಉತ್ತರ: ಡಾಕ್ಯುಮೆಂಟ್ನಲ್ಲಿ ಟೆಕ್ಸ್ಟ್, ಆಬ್ಜೆಕ್ಟ್ಗಳು ಅಥವಾ ಎಲ್ಲಾ ವಿಷಯವನ್ನು ಆಯ್ಕೆ ಮಾಡಲು ವಿವಿಧ ಆಯ್ಕೆಗಳನ್ನು ಒದಗಿಸುತ್ತದೆ. ಉದಾಹರಣೆಗೆ ಸೆಲೆಕ್ಟ್ ಆಲ್, ಸೆಲೆಕ್ಟ್ ಆಬ್ಜೆಕ್ಟ್ಸ್, ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮ್ಯಾಟಿಂಗ್. ವಿವರಣೆ: ಯಾವುದೇ ಕಾರ್ಯವನ್ನು ಅನ್ವಯಿಸುವ ಮೊದಲು ಟೆಕ್ಸ್ಟ್ನ ಒಂದು ಭಾಗವನ್ನು ಅಥವಾ ಇಡೀ ಡಾಕ್ಯುಮೆಂಟ್ ಅನ್ನು ಆಯ್ಕೆ ಮಾಡಲು ಇದು ಮೂಲಭೂತ ಕಾರ್ಯವಾಗಿದೆ. ಶಾರ್ಟ್ಕಟ್ ಕಂಟ್ರೋಲ್ ಎ. ಎಲ್ಲಾ ವಿಷಯವನ್ನು ಆಯ್ಕೆ ಮಾಡಲು. ಈ ವಿವರಣೆಗಳು ನಿಮಗೆ ಮೈಕ್ರೋಸಾಫ್ಟ್ ವರ್ಡ್ನ ಹೋಮ್ ಟ್ಯಾಬ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತವೆ ಎಂದು ಭಾವಿಸುತ್ತೇನೆ. ಇದನ್ನು ಬಳಸಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು.